ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ನೀವು ಈ ಚಾನೆಲನ್ನು ಮೊದಲನೇದಾಗಿ ವೀಕ್ಷಿಸುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಇನ್ಫಾರ್ಮೇಷನನ್ನು ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಲಿಕ್ಕೆ ಮರಿಬೇಡಿ. ತುಂಬ ಜನರ ಕಮೆಂಟ್ ಆಧಾರದ ಮೇಲೆ ಈ ವಿಡಿಯೋನ ಮಾಡಲಾಗಿದೆ. ಯಾಕೆಂತ ಹೇಳಿದರೆ ಹೈಯೆಸ್ಟ್ ಜನರಿಗೆ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಕೂಡ ಕಮೆಂಟ್ ಬರ್ತಾ ಉಂಟು. ಅಂದರೆ ಯಾವ ಜಿಲ್ಲೆಗೆ ಎಷ್ಟು ಜನರಿಗೆ ಎಷ್ಟು ಮಹಿಳೆಯರಿಗೆ ಜಮಾ ಆಗಿದೆ ಅಂತ ಕೂಡ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇನೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದರೆ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ, ಇನ್ನಷ್ಟು ನಿಮಗೆ ಡೌಟ್ಸ್ಗಳೇ ಹೆಚ್ಚಾಗುವಂಥದ್ದು. ಆದ್ದರಿಂದ ನೀವು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ ಅಲ್ಲಿ ಲೈಕ್ ಬಟನ್ ಇದೆ, ದಯವಿಟ್ಟು ಲೈಕ್ ಮಾಡಿ ಸ್ಟಾರ್ಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಯಾಗಲು ಆರಂಭ ಆಗಿದೆ. ಸುಮಾರು 20% ಮಹಿಳೆಯರಿಗೆ ಮಾತ್ರ ಹಣ ಜಮೆಯಾಗಿದೆ. ಇನ್ನುಳಿದವರಿಗೆ ಹಂತ ಹಂತವಾಗಿ ಹಣ ತಲುಪಲಿದೆ. ಇದು 20% ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಹಂತದಲ್ಲಿ, ಅಂದರೆ 3 ಹಂತದಲ್ಲಿ ಯಾವಾಗಲೂ ಕೂಡ ಬಿಡುಗಡೆ ಆಗುವಂಥದ್ದು. ಮೊದಲ ಹಂತದಲ್ಲಿ 20% ಮಾತ್ರ ಜನರಿಗೆ ಜಮಾ ಆಗುವಂಥದ್ದು. ಆದ್ದರಿಂದ 20% ಜನರಿಗೆ ಈಗಾಗಲೇ ಹಣ ಬಿಡುಗಡೆಯಾಗಲು ಆರಂಭ ಆಗಿದೆ. ಪ್ರಸ್ತುತ ಇವಾಗ 20% ಜನರಿಗೆ ಮಾತ್ರ ಬಂದಿರುವಂಥದ್ದು. ಇನ್ನು ಹಣ ಈ ವಿಳಂಬಕ್ಕೆ ಕಾರಣ ಏನು ಅಂತ ಹೇಳಲಿಕ್ಕೆ ನೋಡಿದರೆ ಟೆಕ್ನಿಕಲ್ ಇಶ್ಯೂ, ಅಂದರೆ ತಾಂತ್ರಿಕ ತೊಂದರೆಯಿಂದ ಹಣ ಈಗ ಜಮಾ ಸ್ಪೀಡಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಹಳ ಸ್ಲೋ ಥರ ಈಗ ಆಗ್ತಾ ಇರುವಂಥದ್ದು, ಜಮೆ ಆಗ್ತಾ ಇರುವಂಥದ್ದು. ಅದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತೆ ತಾಂತ್ರಿಕ ಕಾರಣಗಳಿಂದಾಗಿ ಹಣ ವರ್ಗಾವಣೆಯಲ್ಲಿ ಸ್ವಲ್ಪ ವಿಳಂಬವಾಗಿದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಈಗ ತುಂಬ ಹಣ ಈಗ ಆಲ್ರೆಡಿ 8,000 ಕೂಡ ಪ್ರತಿ ಫಲಾನುಭವಿಗಳ ಅಕೌಂಟಿಗೆ ಕೂಡ ಬಂದಿದೆ. ಸೊ ಇದು ಓರ್ವ ಮಹಿಳೆಗೆ ಅಷ್ಟು ಹಣ ಬರಬೇಕಾದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಅಷ್ಟೊಂದು ಮಹಿಳೆಯರಿಗೆ ಕೋಟಿ ಲೆಕ್ಕದಲ್ಲಿ ಹಣ ಬರಬೇಕಾದ್ರೆ ತಾಂತ್ರಿಕ ದೋಷಗಳು ಕಂಡುಬರುತ್ತೆ. ಅಂದರೆ ನಾವು ಕೇವಲ ನಮಗೆ ಒಂದು ಟ್ರಾನ್ಸಾಕ್ಷನ್, ನಾವು ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಒಂದು ದಿವಸ ಮಾಡಬೇಕಾದ್ರೆ ನಾವು ಎಷ್ಟು ತೊಂದರೆಯನ್ನು ಅನುಭವಿಸ್ತೀವಿ ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಕೂಡ ಅದು ಗೊತ್ತಿರುತ್ತೆ. ಸೊ ಇಷ್ಟು ಹಣ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ DBT ಮೂಲಕ ಹಾಕಬೇಕಾದ್ರೆ 100% ತಾಂತ್ರಿಕ ತೊಂದರೆ, ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಎದುರಾಗುತ್ತೆ. ಸೊ ಇದರಿಂದ ಹಣ ಕೂಡ ವಿಳಂಬ ಆಗಿದೆ ಅಂತ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು. ಇನ್ನು ರೇಷನ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಸರ್ಕಾರವು ಪ್ರಸ್ತುತ ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸುವ ಪ್ರಕ್ರಿಯೆಯಲ್ಲಿದೆ. ಈಗ ಯಾವುದೆಲ್ಲ ಅನರ್ಹ ರೇಷನ್ ಕಾರ್ಡ್ ಇದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೆ. ಇನ್ನು ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಂಟರ್ಲಿಂಕ್ ಆಗಿರುವುದರಿಂದ ಈ ಪರಿಷ್ಕರಣೆಯು ಹಣ ವಿತರಣೆಯ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ. ಈಗ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಆಲ್ರೆಡಿ ಎಲ್ಲ ಕೂಡ ಅಪ್ಲೈ ಮಾಡಿರ್ತಾರೆ. ಇವಾಗ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ನಮ್ಮ ಗೃಹಲಕ್ಷ್ಮಿ ಹಣದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಯಾಕೆಂತ ಹೇಳಿದರೆ ರೇಷನ್ ಕಾರ್ಡ್ ಇದ್ದವರು ಮಾತ್ರ ಅಪ್ಲೈ ಮಾಡುವಂಥದ್ದು. ಸೊ ರೇಷನ್ ಕಾರ್ಡ್ ಈಗ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದರೆ ಅದು ಆಟೋಮೆಟಿಕ್ಕಾಗಿ ನಮ್ಮ ಗೃಹಲಕ್ಷ್ಮಿ ಹಣದ ಏನು ಬರ್ತಾ ಉಂಟು ಅದರಲ್ಲಿಯೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ತಾಂತ್ರಿಕ ದೋಷಗಳು ಕೂಡ ಕಂಡುಬರುವ ಸಾಧ್ಯತೆ ಇದೆ. ಯಾಕೆಂತ ಹೇಳಿದರೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುವುದರಿಂದ ಈಗ ರೇಷನ್ ಕಾರ್ಡಿನ ಗೃಹಲಕ್ಷ್ಮಿ ಫಲಾನುಭವಿಗಳು ಅಂತ ಹೇಳಿದರೆ ರೇಷನ್ ಕಾರ್ಡಲ್ಲಿರುವಂತಹ ಯಜಮಾನಿಗೆ ಬರುವಂಥದ್ದು ಹಣ. ಈಗ ಅವರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಈಗ ಅದರಲ್ಲಿ ಲಿಂಕ್ ಆಗಿರುವಂಥ ಆಲ್ರೆಡಿ ಅಪ್ಲೈ ಮಾಡಿರುವಂಥ ಗೃಹಲಕ್ಷ್ಮಿ ಹಣದ ಮೇಲೂ ಕೂಡ ಅದು ಪ್ರಭಾವ ಬೀರುತ್ತೆ. ಇದರಿಂದಾಗಿ ತಾಂತ್ರಿಕ ದೋಷಗಳು ಕೂಡ ಎದುರಾಗುತ್ತೆ. ಇನ್ನು ಯಾವಾಗಲೂ ಹೇಳುವ ಹಾಗೆ ಮೃತಪಟ್ಟವರ ಹೆಸರಿನಲ್ಲಿ ಕೂಡ ಹಣ ಹೋಗುತ್ತಿರುವುದು ಅಥವಾ GST ಪಾವತಿದಾರರು ಯೋಜನೆಯ ಲಾಭ ಪಡೆಯುತ್ತಿರುವುದನ್ನು ಕೂಡ ಪತ್ತೆ ಹಚ್ಚಿ ಅಂಥವರನ್ನು ಕೂಡ ಕೈ ಬಿಡುವ ಪ್ರಕ್ರಿಯೆ ಈಗ ನಡೀತಾ ಇದೆ. ಅಂದರೆ ಅನರ್ಹರ ಪಟ್ಟಿ ಕೂಡ ಸಿದ್ಧತೆ ಆಗ್ತಾ ಉಂಟು. ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರಿದ್ದೀರೋ ಅದರಲ್ಲಿ ಮೃತಪಟ್ಟವರಿಗೆ 2.5 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಆಲ್ರೆಡಿ ಈಗ ಹಾಕಿ ಆಗಿದೆ. ಇನ್ನು ಯಾರೆಲ್ಲ GST ಕಟ್ತಾ ಇದ್ದೀರೋ ಅಂಥವರ ಹೆಸರಲ್ಲಿಯೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಉಂಟು. ಅದು ಮೊದಲೇ ನಿಯಮವನ್ನು ಹಾಕಿದ್ರು, GST ಅಥವಾ ಯಾವುದೇ ಟ್ಯಾಕ್ಸ್ ಕಟ್ಟುವವರು ಗೃಹಲಕ್ಷ್ಮಿ ಹಣ ಪಡೆಯುವಂತಿಲ್ಲ ಅಂತ ಹೇಳಿ. ಈಗ ಆಲ್ರೆಡಿ
ನಾವು ಗೃಹಲಕ್ಷ್ಮಿ ಹಣ ಬರ್ತಾ ಇದ್ದರೆ ಅದರಲ್ಲಿ ನಮಗೆ ಅದರ ಪಟ್ಟಿಯನ್ನೆಲ್ಲ ಈಗ ಸಿದ್ಧತೆ ಮಾಡಿ ಅದರಲ್ಲಿ ಅನರ್ಹರು ಯಾರಿದ್ದೀರಾ ಎಲ್ಲ ಫಲಾನುಭವಿಗಳನ್ನು ಕೂಡ ಕ್ಯಾನ್ಸಲ್ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗಾಗಲೇ ಯಾರಿಗೆಲ್ಲ ಹಣ ಬಂದಿದೆಯೋ ಅಂಥವರು ದಯವಿಟ್ಟು ತಮ್ಮ ಜಿಲ್ಲೆಯ ಹೆಸರು ಮತ್ತು ಹಣ ಬಂದ ದಿನಾಂಕ ಸಹ ಕಮೆಂಟ್ ಮಾಡುವಂತೆ ಕೂಡ ನಾನು ವಿನಂತಿಸ್ತೇನೆ. ನಿಮಗೆ ದಿನಾಂಕ ಹಾಕದಿದ್ರೂ ಆಗ್ಬೋದು, ನಿಮಗೆ ಯಾರಿಗಾದರೂ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ದರೆ ದಯವಿಟ್ಟು ನೀವು ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ. ಇವನ್ ಈಗ ನನ್ನ ವಿಡಿಯೋನ ನೋಡುವವರು ಹೆಚ್ಚಿನವರು ಕೂಡ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವಂಥದ್ದು. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವಾಗಲೂ ಕೂಡ ವಿಡಿಯೋ ಹಾಕಿದಾಗ ನನಗೆ ಹೈಯೆಸ್ಟ್ ನಾನು ನೋಡುವಾಗ ಬರುವಂಥದ್ದು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂಥವರು ಕೂಡ 99% ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಸರಕಾರದಿಂದ ಬರುವಂತಹ ಯೋಜನೆಗಳ ಬಗ್ಗೆ ನಾನು ಯಾವಾಗ ವಿಡಿಯೋ ಹಾಕ್ತೇನೋ ಆವಾಗಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದರಿಂದ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಾನು ಅದರ ಹತ್ತಿರವೇ ಒಂದು ಲೈಕ್ ಬಟನ್ ಉಂಟು, ಅದನ್ನು ಕೂಡ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೇ ನೀವು ನೋಡ್ತಾ ಇದ್ದರೆ ನಿಮಗೆ ಎಲ್ಲ ಯೋಜನೆಗಳ ಮಾಹಿತಿ ಬರುವುದಿಲ್ಲ. ಗೃಹಲಕ್ಷ್ಮಿ ಹಣದ್ದು ನಾನು ಯಾವಾಗ ಹಣ ಬರುತ್ತೆ ಆವಾಗಲೇ ನಾನು ವಿಡಿಯೋ ಅಪ್ಡೇಟ್ ಮಾಡ್ತೇನೆ ವಿಡಿಯೋದಲ್ಲಿ. ಸೊ ಅದು ಕೂಡ ನಿಮಗೆ ನೋಟಿಫಿಕೇಷನ್ ಬರುವುದಿಲ್ಲ. ಅದರಿಂದ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹತ್ತಿರದವರಿಗೂ ಕೂಡ ಈ ಇನ್ಫಾರ್ಮೇಷನನ್ನು, ಈ ಚಾನೆಲನ್ನು ನೀವು ಶೇರ್ ಮಾಡಿ. ಇದರ ಇನ್ಫಾರ್ಮೇಷನನ್ನು ಎಲ್ರಿಗೂ ಕೂಡ ಹಂಚಿ. ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಜಿಲ್ಲೆಗೆ ಬಂದಿದ್ದರೆ ನಿಮ್ಮ ಜಿಲ್ಲೆಯನ್ನು ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದರು, ನಿಮ್ಮ ಜಿಲ್ಲೆ ನಿಮ್ಮ ಯಾರಿಗಾದರೂ ಹತ್ತಿರದವರಿಗೆ ಬಂದಿದ್ದರೂ ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಇದು ಇತರರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಅವರು ಹೆಚ್ಚಾಗಿ ವಿಡಿಯೋ ನೋಡುವುದಕ್ಕಿಂತ ಹೆಚ್ಚಾಗಿ ತುಂಬ ಜನರು ಕಮೆಂಟನ್ನೇ ಓದ್ತಾರೆ. ಸೊ ಅಂಥವರಿಗೆ ಕೂಡ ಅವರಿಗೆ ಒಂದು ವೇಳೆ ಹಣ ಬರದಿದ್ದರೂ ಅವರಿಗೂ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸೊ ಯಾರು ಹಣ ಬಂದಿಲ್ಲ ಅವರು ದಯವಿಟ್ಟು ವೆಯ್ಟ್ ಮಾಡಿ. ನಿಮಗೆ ಯಾವ ಕಂತಿನ ಹಣ ಬರಲಿಲ್ಲ ಅಂತ ಅಥವಾ ಬರ್ತಾ ಇದೆ ಅಂತ ಚೆಕ್ ಮಾಡಲಿಕ್ಕೆ DBT ಕರ್ನಾಟಕ ಅಂತ ಹೋಗಿ ಅಲ್ಲಿ ನೀವು ಚೆಕ್ ಮಾಡಬಹುದು ನಿಮಗೆ ಯಾವ ಕಂತಿನ ಹಣ ಬಂದಿರೋದು ಅಂತೇಳಿ. ಅಂದರೆ ಇವಾಗ 29ನೇ ಕಂತಿನ ಹಣ 3ನೇ ಹಂತದಲ್ಲಿಯೂ ಕೂಡ ಬರ್ತಾ ಇದೆ. ಅದನ್ನು ಕೆಲವರು 30ನೇ ಕಂತು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಗೊತ್ತಿರುವುದಿಲ್ಲ ಯಾವ ಕಂತು ಅಂತ ಹೇಳಿ. ಅಂಥವರು ದಯವಿಟ್ಟು DBT ಕರ್ನಾಟಕದಲ್ಲಿ ಹೋಗಿ ನಿಮ್ಮ ಯಾವ ಕಂತಿನ ಹಣ ನಿಮಗೆ ಬಂದಿದೆ ಅಂತ ಕೂಡ ನೀವು ಚೆಕ್ ಮಾಡಬಹುದು. ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಾನು ಮತ್ತೆ ಹೇಳ್ತಾ ಇರೋದು, ನಿಮ್ಮ ಕಮೆಂಟ್ ಇತರರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಯಾವೆಲ್ಲ ಫಲಾನುಭವಿಗಳು ಬರಲಿಲ್ಲ ಅಂದರೆ ಹೈಯೆಸ್ಟ್ ಜನರು 2,000 ಹಣ ಏನು ಗೃಹಲಕ್ಷ್ಮಿಯದು ಬರ್ತಾ ಇದೆಯೋ ಅದನ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅವರ ಮೆಡಿಸಿನಿಗಾಗಿರ್ಬೋದು ಅಥವಾ ಬೇರೆ ಯಾವುದು ಗ್ರೋಸರಿ ಅಥವಾ ಎಜುಕೇಷನ್ ಯಾವುದಕ್ಕೂ ಸಹ ಆಗಿರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಾ ಇರಬಹುದು, ಅಂಥವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ನಿರಂತರ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.